ಸರ್ವಿಸ್ ಸಲ್ಲಿಸುವಂತೂ ಬಹಳ ಕಷ್ಟದ ಕೆಲಸ. ನಿಮ್ಗೆ ಗೊತ್ತಿರುವಂಗೆ ಈಗ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಗಳಲ್ಲಿ ನಡೀತಿರುವಂತ ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಬಟ್ ಇಷ್ಟು ಒಂದು ದೀರ್ಘ ಸರ್ವಿಸ್ ಸೇವೆಯನ್ನ ಮುಗಿಸ್ಕೊಂಡು ಇವತ್ತು ಯಾವುದೇ ಸರ್ವಿಸ್ ನಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆಗಳಿಲ್ಲದೆ ಯಾವುದೇ ರೀತಿಯ ಒಂದು ರಿಮಾರ್ಕ್ಸ್ ಇಲ್ಲದಂಗೆ ಅವರು ನಿವೃತ್ತಿ ಹೊಂದಿದ್ದಾರೆ. ನಮಗೆಲ್ಲರೂ ಖುಷಿ. ನಿಮ್ಮೆಲ್ಲರ ಚಪ್ಪಾಳೆ ಮೇಲೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಬಾಲಾಜಿ ಪ್ರಭು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ರಿಕ್ರಿಯೇಷನ್ ಕ್ಲಬ್ ಪರವಾಗಿ ಹಾಗೂ ಆಸ್ಪತ್ರೆಯ ಸಕಲ ಸಿಬ್ಬಂದಿ ವರ್ಗದ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಮೃದುಲಾ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಆಸ್ಪತ್ರೆಯ ಇನ್ಚಾರ್ಜ್ GMS ಆಗಿರುವ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ವೇಟರ್ ಕವಿತಾ ಅವರಿಗೂ ಹಾಗೂ DD ವೈದ್ಯನಾಥ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಬಾಲಾಜಿ ಪ್ರಭು ಅವರ ಬಗ್ಗೆ ಒಂದು 2-3 ವಿಷಯಗಳನ್ನ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ. ರಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ MBBS ಜಾಯಿನ್ ಆಗಿದ್ರು. ಅದು ಮುಗಿಸ್ಕೊಂಡು ಸರ್ 1988ರಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯನ್ನು ಸೇರ್ಕೊಳ್ತಾರೆ. ಅದು ಮುಗಿದು 1998ರಲ್ಲಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ D.Artho ಕಲಿಬೇಕು ಅಂತ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬಂದಾಗ ಅವರಿಗೆ ಮೋಸ್ಟ್ ESI ಕಲಿಯುತ್ತೆ ಅನ್ಸುತ್ತೆ. ESIಗೆ ಬಂದು ಸೇರ್ಕೊಂತ 98ರಲ್ಲಿ. ಹಾಗೆ 98ರಲ್ಲಿ ESI ರಾಜಾಜಿನಗರ ಆಸ್ಪತ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ 2003ರಲ್ಲಿ ಅದನ್ನು ESI ಕಾರ್ಪೊರೇಷನ್ ಟೇಕ್ ಓವರ್ ಆದಾಗ ಅವರು ಕಾರ್ಪೊರೇಷನ್ ಕಡೆ ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಕಾರ್ಪೊರೇಷನ್ ನಲ್ಲಿ ಕೂಡ ಆಲ್ಮೋಸ್ಟ್ 23 ವರ್ಷ ಸರ್ವಿಸ್ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಉಳಿದಂತೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಆಮೇಲೆ ESIS ಅಲ್ಲಿ ಕರ್ನಾಟಕ ರಾಜ್ಯ ವಿಮಾ ಇದರಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿ ಹೆಚ್ಚು ಕಡಿಮೆ 37 ವರ್ಷದ ಸುದೀರ್ಘ ಸೇವಾವಧಿಯನ್ನು ಮುಗಿಸಿಕೊಂಡು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಸರ್ದು ಅಭ್ಯಾಸಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಅವರು ದೇಶ ಸಂಚಾರ, ಮುಂಚೆ ಲೋಕ ಸಂಚಾರಿ ಅಂತ, ನಾರದ ಮುನಿಗಳು ಲೋಕ ಸಂಚಾರಿ ಅಂತಿದ್ರು. ಇವರು ನಮ್ಮ ಆಸ್ಪತ್ರೆ ನಾರದ ಮುನಿ ಅಂತ ಕರಿಬಹುದು. ಎಲ್ಲ ದೇಶ ತಿರುಗಿದ್ದಾರೆ. ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಕೇಳ್ಕೊಂಡ್ರೆ ಸರ್ ಎಷ್ಟು ದೇಶ ತಿರುಗಿದ್ದಾರೆ ನೀವು ಅಂತೇಳಿ 54 ದೇಶಗಳನ್ನು ತಿರುಗಿದ್ದಾರೆ. ನಾವೆಲ್ಲರೂ ಕರ್ನಾಟಕ ಭಾರತದಲ್ಲಿರೋ ಎಲ್ಲ ರಾಜ್ಯಗಳನ್ನು ತಿರುಗ್ತೀವೆಲ್ಲ ಗೊತ್ತಿಲ್ಲ. ಬಟ್ ಸರ್ ತಿರುಗಿದಷ್ಟು ದೇಶಗಳನ್ನ ನಾವೆಲ್ಲರೂ ನೋಡ್ಕೊಂಡ್ಬಿಟ್ರೆ ಅದರಲ್ಲಿ ಒಂದು 10% ನೋಡ್ಕೊಂಡ್ಬಿಟ್ರೆ ನಾವೆಲ್ಲರೂ ಧನ್ಯರಾಗ್ಬಿಡ್ತೀವಿ. ಅವರ ಸುದೀರ್ಘ ಅನುಭವಗಳನ್ನ ಅವ್ರ ಜೊತೆ ಕುತ್ಕೊಬೇಕು. ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಕುತ್ಕೊಬೇಕು, ಕೇಳಬೇಕು. ಸರ್ ಎಲ್ಲ ಹೋಗಿದ್ದೆ, ಏನ್ ಮಾಡಿದ್ವಿ ಕೇಳಿದ್ರೆ ಅವ್ರ ಕಥೆಗಳನ್ನ ಅಜ್ಜಿ ಕತೆ ಬಿಚ್ಕೊಂಡು ಹೇಳ್ತಾ ಹೋಗ್ತಾರೆ, ಕೇಳ್ತಾ ಇರ್ಬೋದು. ಹಾಗೆ ಸರ್ ಎಷ್ಟು ಅವರೆಲ್ಲ ಎಲ್ಲ ಕಡೆ ತಿರುಗಿದ್ದಾರೆ, ಎಷ್ಟು ದೇಶಗಳು ತಿರುಗಿದ್ದಾರೆ ಅದೆಲ್ಲ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ ಗ್ರೂಪ್ ಅಲ್ಲಿ ಯಾರೋ ಕೇಳಿದ್ರು, ಸರ್ ನಿಮ್ಮ ಅನುಭವಗಳನ್ನ ಹಾಗೆ ಶೇರ್ ಮಾಡ್ತಾ ಇದ್ದೀವಿ ಸರ್ ಅಂತ ಕೇಳಿದ್ರು. ಅದಕ್ಕೆ ಸರ್ ರಿಪ್ಲೈ ಕೊಟ್ಟರು. ಯೂಟ್ಯೂಬ್ ಅಲ್ಲಿ ಹೋಗಿ ಬಾಲಾಜಿ ಸರ್ ಡಾಕ್ಟರ್ ಬಾಲಾಜಿ ಪ್ರಭು ಅಂತ ಹಾಕಿ ಯಾವುದೋ ದೇಶದ ಹೆಸರು ಹಾಕಿದ್ರೆ ನಿಮ್ಗೆ ಸಿಗತ್ತೆ. ನಾನು ಚೆಕ್ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡಾಗ ಚೆಕ್ ಮಾಡಿದೆ, ಬಾಲಾಜಿ ಪ್ರಭು ರೋಮ್ ಅಂತ ಹಾಕಿದೆ. ಸರ್ ವಿಡಿಯೋ ಬಂತು ಅಲ್ಲಿ. ಸೊ ಹಾಗೆ ನೀವು ಹೋಗ್ತಾ ಇದ್ದೀರಿ ಅಂತಂದ್ರೆ ನೀವೇನೇ ಗೈಡೆನ್ಸ್ ಬೇಕು ಅಂತಂದ್ರೆ ಅಲ್ಲಿ ನೋಡ್ಕೋಬಹುದು. ಇಲ್ಲ ಸರ್ ನಂಬರ್ ಕೈಯಲ್ಲಿ ಇರುತ್ತೆ, ಫೋನ್ ಹಾಕಿ ಸರ್ ಮೆಸೇಜ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಬಟ್ ಅವ್ರು ನೆಕ್ಸ್ಟ್ 6 ತಿಂಗಳು ಏನ್ ಮಾಡ್ತಾರೆ ಅಂತ ಬೆಳಗ್ಗೆ ಹೇಳ್ಬಿಡ್ತಾರೆ, ಎಲ್ಲರಿಗೂ ಗೊತ್ತಾಗಿರುತ್ತೆ. ನೆಕ್ಸ್ಟ್ 12 ತಿಂಗಳಲ್ಲಿ ಮತ್ತೆ 6 ದೇಶಕ್ಕೆ ಹೋಗ್ತಿದ್ದಾರೆ ಸರ್. ಸೊ 54ರಿಂದ 60 ದೇಶಗಳ ಸುತ್ತ ಒಂದು ಅನುಭವವನ್ನು ಪಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಡಾಕ್ಟರ್ ಬಾಲಾಜಿ ಪ್ರಭು ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮೃದುಲಾ ಅವರನ್ನು ಕೇಳ್ತೀವಿ. Good afternoon, everyone. So, like sir said, it's a very special day
for all of us, for ESI Hospital, I must say, and for Sir. We all have seen him from several years. I'm sure all those who have been at Rajajinagar, we all have seen Sir from so many years. I got to know only today that he has served for 37.5 years totally, and at ESI Corporation for 23 years. So he's been a very senior person, very experienced, and all I remember about Sir is, though I have not interacted much with him, all I remember in Rajajinagar is seeing him, enthusiastically walking around, and here, after coming here, I got to know about his travel adventures and got to see his YouTube videos. A very special person, I must say. It is hard to, leave the stereotypes and leave our routine and, go on some kind of an adventure like that. Not everybody can get the courage to do that, I think. All of us would want to do that for sure, but it is not easy to get that courage. So I think Sir is an inspiration to all of us in that aspect. I really appreciate Sir for the positive attitude, with which he embraces everything and with which, he's going on this kind of an adventure for 54 countries and now 6 more this year. Not just that, his enthusiasm in every other work that he has been a part of, what I have seen, I really appreciate him for that. He's attended every single program that has happened here in the past 1 year that I came here. So any program that is arranged, irrespective of others' presence, Sir is always there, and he not just attends them, he even covers it. He videographs it and he puts it up on his YouTube channel for everybody to see. So I want to say personally today, Sir, that your presence in all those programs, it mattered. It added value to those functions, and it made it, worthwhile. And I thank you personally for being present all these years in all the programs and activities of ESI Peenya, and also for putting it up on YouTube for all of us to see later, as good memories. On behalf of not just ESI Peenya, on behalf of the entire corporation, I want to express our sincere gratitude to you for the wonderful service that you have rendered to the corporation in all these years. Personally, I commend it. Thank you so much for all your services. And on behalf of everyone, I wish you a very happy retirement. Wishing you lots of health, good health, happiness, much more adventures, and a wonderful time in your second innings. So we all are always there with you. Best wishes. ಥ್ಯಾಂಕ್ ಯು ಮೇಡಮ್. ಇಬ್ಬರಿಗೆ ಸ್ವಾಗತ ಹೇಳಕ್ಕೆ ಬರ್ತಾರೆ. ನಮ್ಮ ಹಳೆಯ ಸಹೋದ್ಯೋಗಿಗಳಾದ ರಾಜಣ್ಣ ಅವರು ಮತ್ತೆ ಜಯರಾಮ್ ಅವರು ಈ ಕಾರ್ಯಕ್ರಮಕ್ಕೆ ಬಾಲಯ್ಯ ಸರ್ ನೋಡ್ಬೇಕಂತಾನೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಈಗ ಡಾಕ್ಟರ್ ಬಾಲಾಜಿ ಪ್ರಭು ಅವ್ರನ್ನ ರಿಕ್ರಿಯೇಷನ್ ಕ್ಲಬ್ ಹಾಗೂ ನಮ್ಮ ಆಸ್ಪತ್ರೆ ವತಿಯಿಂದ ಒಂದು ಪುಟ್ಟದಾಗಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಸರ್ ದಯವಿಟ್ಟು ಒಂದು ಕುರ್ಚಿಯಲ್ಲಿ ಆಸೀನ ಮೊದಲ ದಯವಿಟ್ಟು ಮೈಸೂರು ಪೇಟವನ್ನು ಕಾಲೇಜುಗಳಿಗೆ ಕಳಿಸೋದ್ರ ಮೂಲಕ ಅವ್ರನ್ನ ಗೌರವಿಸಬೇಕಂತ ಕೇಳಿಸ್ತೀನಿ. Thanks. I request Mr. Mandal to hand over the silver plate which is being issued by the hospital.
This is a small memento. This is a practice by USA Corporation. We give it to retiring officials. It's a silver memento measuring around 300 grams. And it says this is presented to Sri Balaji Prabhu, Chief Medical Officer, NFSG, on the occasion of his retirement. Superannuation after rendering 23 years and 3 months of valuable service at ESI Corporation, Ministry of Labour and Employment. Date of appointment 1/4/2003, date of retirement 30th June 2026. Medical Superintendent, ESI Hospital, India, Bengaluru. The Director General. And now our medical superintendent madam will hand over the letter of appreciation and GPF sanction order. ನಿವೃತ್ತ ನೌಕರರ ಸಂಘದಿಂದ ರಾಜಣ್ಣ ಅವರು ಮತ್ತೆ ಜಯರಾಮ್ ಅವರು ಬಂದು ಭಾಗವಹಿಸಲಿಕ್ಕೆ ರಾಜಾಜಿನಗರದಲ್ಲಿದ್ದಾಗ ರಾಜಣ್ಣ ಅವರು ಮತ್ತು ಜಯರಾಮ್ ಅವರು ಸೇರಿಕೊಂಡು ಒಂದು ಕಟ್ಟಿರೋದನ್ನ ಸಂಘ ಪಾಪ ಅವ್ರು ಎಲ್ಲಿದ್ದರೂ ಕೂಡ ನಾವೆಲ್ಲರೂ ಕೂಡ ಹುಡ್ಕೊಂಡು ಬಂದು ಅವರನ್ನ ಸನ್ಮಾನ ಮಾಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಅವರಿಬ್ಬರು ಸೇವೆಗೆ ಯಾವಾಗಲೂ ಒಂದು ಚಪ್ಪಾಳೆ ಇರಬೇಕು ಅಂತ. ಎಲ್ಲರಿಗೂ ನಮ್ಮ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಮಾದರಿ ಆಸ್ಪತ್ರೆ ಹಾಗೂ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಇಲ್ಲಿ ನಿವೃತ್ತಿ ಹೊಂದಿರುವ ಒಂದು ಸಂಘವನ್ನು ನಾವು ಆಗಲೇ ಒಂದು 6 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿ, ಜಯರಾಮ್ ಪ್ರಧಾನ ಕಾರ್ಯದರ್ಶಿಯಾಗಿ, ಡಾಕ್ಟರ್ ಸುಧಾಮಣಿಯವರು ಗೌರವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಬಹಳಷ್ಟು ಜನಕ್ಕೆ ಈ ಥರ ಒಂದು ಇದನ್ನು ಕರ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಬಹಳ ಸಂತೋಷ ಆಯಿತು. ನಮ್ಮ ಮೊದಲಿನ ನಮ್ಮ ಸಾರು ಇಲ್ಲೇ ಇದ್ದರು, ಅಲ್ಲಿದ್ದರು, ಅವಾಗ ಬಹಳ ಸಹಕಾರ ಅನ್ಕೊಂಡು, ಆದರೆ ಇಲ್ಲಿ ಈ ಸಹಕಾರವನ್ನು ಇಲ್ಲೆಲ್ಲ ನಿರ್ವಹಿಸ್ತಾ ಇದ್ದರಿಂದ ಬಹಳ ಸಂತೋಷ. ಆದರೆ ಒಂದು ಸಂತೋಷ ಏನು ಅಂತಂದರೆ, ನಾನು ಅಲ್ಲಿ ಮೊನ್ನೆ 26ನೇ ತಾರೀಕು, ಫೆಬ್ರವರಿ 26ನೇ ತಾರೀಕು ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆ ರಾಜಾಜಿನಗರದ ಬಿಲ್ಡಿಂಗು 75 ವರ್ಷ ತುಂಬಿದ್ದಕ್ಕೆ ಅಲ್ಲಿ ಫೋರ್ಟ್ ನೈಟ್ ಅಂತ ನಾವು ಇದು ಮಾಡಿದ್ರು. ಅದಕ್ಕೆ ಆ ದಿನ ನಾವು ನಿವೃತ್ತಿ ನೌಕರರ ಸಂಘದಿಂದ 26ನೇ ತಾರೀಕಿಗೆ ನಮಗೊಂದು ಕಾರ್ಯಕ್ರಮ ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ನಾವು ನಿವೃತ್ತಿ ಸಂಘದಿಂದ ಅತ್ಯುತ್ತಮ ಸೇವಾ ಪ್ರಶಸ್ತಿ ಆಲಿ ಕೆಲಸ ಮಾಡೋರಿಗೆ, ಹಿಂದೆ ಕೆಲಸ ಮಾಡೋರಲ್ಲ, ಆಲಿ ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು 38 ಜನ 40 ಜನ ಕೊಟ್ವಿ. ಅದು ಬಹಳ ಸಂತೋಷ ಸುದ್ದಿ. ಹಾಗೆ ಇಲ್ಲೂ ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಮೇಡಮ್ಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಮೊನ್ನೆ ಬಂದಾಗ ಬಾಯಿ ಮಾತಲ್ಲಿ ಹೇಳಿದ್ದೆ, ಆದರೆ ಏನೇ ಆದರೂ ಒಂದು ಪತ್ರದ ಮುಖಾನ ನಾವು ಒಪ್ಪಿಗೆ ತಗೊಳ್ಳೋದು ಬಹಳ ಒಳ್ಳೆಯದು ಅಂತ ಕೊಟ್ಟಿದ್ದೀನಿ. ಇಲ್ಲೂ ಸಹ ಆಗಸ್ಟ್ 15ಕ್ಕೆ ಅತ್ಯುತ್ತಮ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ಇಲ್ಲಿ ಕೆಲಸ ಮಾಡಿ ಅಥವಾ ಈ ವರ್ಷದಲ್ಲಿ ಜನವರಿಯಿಂದ ನಿವೃತ್ತಿ ಆಗೋರು, ಇವಾಗ ನಿವೃತ್ತಿ ಆಗಿದ್ದಾರೆ ಜನವರಿ 4 ಮುಂದೆ ಆಗುವಂಥವ್ರು, ಅದರಲ್ಲಿ ಎಲ್ಲರಿಗೂ ಸಹ ಅತ್ಯುತ್ತಮ ಸೇವಾ ಪ್ರಶಸ್ತಿ ಇದೇ ರೀತಿ ಒಳಗೆ ಒಂದು ಇದನ್ನು ಕೊಡ್ತೀವಿ, ಒಂದು ಮೆಡ್ಲ್ ಹಾಕ್ಕೊಡ್ತೀವಿ. ಆದ್ದರಿಂದ ದಯಮಾಡಿ ಹೊಸಪರೇನಲ್ಲ, ಅಧೀಕ್ಷಕರು ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆ ರಾಜನಗರದಲ್ಲಿದ್ದವರು, ನಾನು 1980ರಲ್ಲಿ ಅಲ್ಲೇ ಅಪಾಯಿಂಟ್ಮೆಂಟ್ ಆದೆ. 1917ರಲ್ಲಿ ನಾನು ಅಲ್ಲೇ ರಿಟೈರ್ಡ್ ಆದೆ. ನನಗೆಲ್ಲೂ ಟ್ರಾನ್ಸ್ಫರ್ ಮಾಡಲಿಲ್ಲ. ಅದೇನೋ ನನ್ನ ದೃಷ್ಟನೋ ಅದೇನೋ ಗೊತ್ತಿಲ್ಲ, ನಾನೇ ಅಪಾಯಿಂಟ್ಮೆಂಟು ಅಲ್ಲೇ ರಿಟೈರ್ಮೆಂಟು ಅಲ್ಲೇ.
ಯೂನಿಯನ್ ಕಟ್ಟಿದ್ವಿ, ನಾನು ಜಯರಾಮ್ ಅಂತೇಳಿ ಕನ್ನಡ ಸಂಘ ಕಟ್ಟಿದ್ವಿ. ಕನ್ನಡ ಸಂಘಕ್ಕೆ ನಮ್ಮ ಸಾರ್ ಬಹಳಷ್ಟು ಸಹಕಾರ ಮಾಡ್ತಾಯಿದ್ರು. ಎಲ್ಲಿ ರಾಜಣ್ಣ ಯಾವುದಾದ್ರು ಒಂದು ಪ್ರೋಗ್ರಾಮ್ ರಾಜಣ್ಣವ್ರಿಗೆ ಆಯಿತು, ನಾವು ಅವ್ರಿಗೆ ಏನೋ ಒಂದು ಇದನ್ನು ಕೊಡ್ತಾ ಇರಲಿ, ನಾವು ಇಬ್ಬರೇ ಸೇರ್ಕೊಂಡು ಏನು ಬೇಕೋ ಎಲ್ಲ ಮಾಡ್ತಾಯಿದ್ವಿ. ಈಗ ಅಲ್ಲೂ ಸಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಇದಕ್ಕೆ ನೀವು ಸಹಕಾರ ಕೊಡಬೇಕು. ಮುಂದೆ ಹೆಚ್ಚಿನ ರೀತಿ ಒಳಗೆ ಏನಿಲ್ಲ, ಆಫೀಸರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಯಾವ ತೊಂದರೆನೂ ಇಲ್ಲ. ಏನಕ್ಕೋಸ್ಕರ ಸಂಘ ಕಟ್ತೀವಿ ಅಂದರೆ ನಮಗೊಂದು ಏನೋ ಒಂದು ಆದಾಗ ಅವ್ರನ್ನ ಕೇಳೋದಕ್ಕೆ ಅಷ್ಟೇ ಹೊರತು ದಬ್ಬಾಳಿಕೆ ಮಾಡಿಕೊಂಡು ಇರೋದಕ್ಕಲ್ಲ. ನಮಗೇನೋ ಒಂದು ತೊಂದರೆ ಅಥವಾ ಅವ್ರಿಗೆ ಏನೋ ತೊಂದರೆ ಆಯ್ತು ಆಫೀಸರ್ಗೆ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವು ಪ್ರಥಮವಾಗಿ ಸಂಘ ಕಟ್ಟಿದ್ದು ಅದೇ ರೀತಿನೇ, ಇವಾಗಿಂದ ಅಲ್ಲ. 1981ರಲ್ಲಿ ನಾನು ಆಗ 3 ತಿಂಗಳಿಗೇನೆ ಕನ್ನಡ ರಾಜ್ಯೋತ್ಸವ ಮಾಡಿದೆ. ಅಲ್ಲಿ ಆಮೇಲೆ ಸಂಘ ಕಟ್ಟಿದೆ. ಅಲ್ಲಿ ಎಲ್ಲರೂ ಹೇಳ್ತಿದ್ದೆ, IAS ಆಫೀಸರ್ ಇಬ್ಬರು ಬಂದು ಹೋದ್ರು ಅಲ್ಲಿ, ಅದು ಕಮಿಷನರ್ ಆಗಿ. ಅವ್ರಿಗೂ ಹೇಳ್ತಾರೆ, ನಾವೇನು ಹೇಳ್ತೀವಿ ನೋಡಿದ, ನಮಗೆ ಬೇಕಾದ ಸವಲತ್ತು ಕೊಡಿ, ಗೌರ್ಮೆಂಟಲ್ಲಿ ಏನು ಕೊಡ್ತದೆ ಅನ್ನೋ ಕ್ಲೀನಾಗಿ ಅವಾಗ ಸಹಕಾರ ಮಾಡಿ. ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಆ ಸಮಯಕ್ಕೆ ಕಚೇರಿಗಳಲ್ಲಿ ನಮ್ಮ ಲಿಪಿಕ ನೌಕರರು ಕರೆಕ್ಟಾಗಿ ಅವ್ರಿಗೆ ಉತ್ತರ ಕೊಡಬೇಕು. ಆ ರಜಾನ ಯಾವಾಗ ಸ್ಯಾಂಕ್ಷನ್ ಮಾಡಬೇಕು, ಹೆಂಗೆ ಅನ್ನೋದನ್ನ ಭಾಳ ಇದು ಮಾಡಬೇಕು. ಅದನ್ನು ಅಧೀಕ್ಷಕರಾಗಲಿ ಡೈರೆಕ್ಟರ್ಗಳಲ್ಲಾಗಲಿ ಹೋಗ್ಬಾರ್ದು. ಆ ರೀತಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿರುವಂಥ ಜನ ನಾವು, ಸ್ಟೇಟಲ್ಲಾಗಲಿ ಸೆಂಟ್ರಲಲ್ಲಾಗಲಿ ಎಲ್ಲೇ ಮಾಡ್ತಾ ಇದ್ದಾಗ ಆ ರೀತಿ ನಾವು ಇದೇ ಕೆಲಸವನ್ನು ಮಾಡಿದ್ದೀವಿ. ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಇಲ್ಲಿಯೂ ಸಹ ಇದನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದನ್ನು ಹಂಗೆ ಮಾಡಿಲ್ಲ, ಪೀಣ್ಯನೂ ಸೇರಿಸ್ಕೊಂಡಿದ್ದೀವಿ. ಪೀಣ್ಯನು ಮತ್ತೆ ಅದನ್ನು ಸೇರಿಸ್ಕೊಂಡು ಮಾಡ್ತಾ ಇರೋದು. ಈಗ ಮುಂದಿನ ಇದರೊಳಗೆ ಏನು ಮಾಡಬೇಕು ಅನ್ನೋದನ್ನ ನಾವು ಹೋರಾಟಕ್ಕೋಸ್ಕರ ನಾವು ಸಂಘ ಮಾಡಿಲ್ಲ. ನಮಗೆ ಇಂಥ ಒಂದು ಇದು ಬಂದಾಗ ಭಾಳ ಸಂತೋಷ ಆಗ್ತದೆ. ಅದೇ ರೀತಿ ಅಂಬೇಡ್ಕರ್ದು ಸಂಘವನ್ನು ಅಲ್ಲೇ ಮಾಡಿದ್ವಿ ನಾವು. ನಮಗೆ ಭಾಷೆ ಆಗಲಿ ಇದಾಗಲಿ ಭೇದ ಭಾವ ಇಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನ ಅನ್ನೋ ಭೇದ ಭಾವ ಇಲ್ಲ ನಮಗೆ. ನಾನು ಜನರಲ್ ಆಗಿದ್ರು ನಾನು ಆ ಸಂಘ ಕಟ್ಟಿದ್ವಿ. ಅಲ್ಲಿ ಪ್ರತಿ ವರ್ಷ ಸಂಘ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದರೆ ಏನೂ ನಡೀತಾ ಇಲ್ಲ. ಹಂಗೆ ಒಂದು ಕಾಲಘಟ್ಟದಲ್ಲಿ ಅದನ್ನು ಮಾಡ್ತಾ ಇರ್ತಾರೆ, ಬಿಟ್ಟು ಅದರ ತಿರ್ಗಿ ಯಾರು ಮಾಡೋದಿಲ್ಲ. ಅಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಮಾಡಬಾರ್ದು. ಆದ್ದರಿಂದ ನಾನು ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧೀಕ್ಷಕರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರಿಗೂ ನನ್ನ ಇಲ್ಲಿ 2 ಮಾತನ್ನು ಸಂಘದ ಪರವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಹಕಾರವನ್ನು ತಿಳಿಸ್ತಾ, ಬಾಲಾಜಿ ಸಾರ್ ಬಗ್ಗೆ ನಾನು 2 ಮಾತಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ನಾನು ಮಾತಾಡೋದೇನು. ಬಾಲಾಜಿ ಸಾರು 98ರಲ್ಲಿ ಬಂದು ಅಂತವರು. ಅವ್ರು ಗೊತ್ತು ಕನ್ನಡ ರಾಜ್ಯೋತ್ಸವನ ನಾನು ಬಿಟ್ಟು ಯಾರು ಮಾಡ್ತಾ ಇರಲಿಲ್ಲ ಅಂತ. ಅಲ್ಲಿ ಬಂದವರೆಲ್ಲ ಕನ್ನಡ ರಾಜ್ಯೋತ್ಸವ ಅಂದರೆ ರಾಜು ಅಂತ ರಾಜನ ಅಂತ ಇರಲಿಲ್ಲ. ರಾಜು ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಅಂತ. ಮೊನ್ನೆ 3 ಜನ ರಿಟೈರ್ಡ್ ಆದರು. ನಾಗರಾಜಪತಿ ಅವರು ಆಳುಗಳು ನಮ್ಮಲ್ಲಿ ಇದ್ದು ಅಂತವರು. ಎಲ್ ನಾಗರಾಜ್ ಅವರು ಹೊಸದಾಗಿ ಬಂದಂಥವ್ರು ಸೆಂಟ್ರಲ್ ಗೌರ್ಮೆಂಟ್ಗೆ. ಮತ್ತು ಇನ್ನೊಬ್ಬರು ಯಾರು ನಮ್ಮ ರೇಣುಕಾರಾಮಯ್ಯ ಅವರು ಬಿಡಪ್ಪ ನೀನು ನಮ್ಮ ಹಾಸ್ಪಿಟ್ಲ್ ಹೀರೋ ಅಂತ ಅವರು ಕುಟುಂಬದವ್ರಿಗೆಲ್ಲ ಹೇಳ್ತಾ ಇದ್ರು, ರೀ ಮೇಡಮರೇ ಹಿಂಗೆ ಹೇಳ್ತೀರಾ ಅಂತ. ಇಲ್ಲಪ್ಪ ನೀನು ಹಂಗೇ ನೋಡ್ಕೊಂಬಂದಿದ್ದೀಯ ಅಂತ. ಅದಕ್ಕೋಸ್ಕರ ಯಾವುದೇ ದ್ವೇಷಗಳಾಗಲಿ, ಯಾರೇ ಒಬ್ಬ ಇವಾಗ 5 ಬೆರಳು ಒಂದೇ ಸರಿ ಸಮವಾಗಿರೋಣ ಅಂತ ಹೇಳ್ತಾರೆ. ನಮ್ಮ ಒಬ್ಬಟ್ಟು ಜನ ಇದ್ದಾಗ ಇಲ್ಲೂ ಇರ್ತಾರೆ ಜನ. ಅದರೊಳಗೆ ನಾನು ಒಬ್ಬನೇ ಅಂತ ಇರ್ಬೋದು, ಇನ್ನೊಬ್ಬನೇ ಅಂತ ಇರ್ಬೋದು. ಕೆಟ್ಟತನ ಹೇಳ್ಕೊಡೋದು, ಕೆಟ್ಟ ಭಾವನೆಗಳಲ್ಲಿ ತಿಳಿಸೋದು. ಅಧಿಕಾರಿಗಳು ಬಂದಾಗ ಏನು ಬೇಕು ಅಂತ ಕೇಳಲ್ಲ, ಹೋಗಿ ನೀನು ಕೇಳೋ, ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಹಿಂಗೆ ಮಾಡ್ತಾರೆ ಅಂದ್ರೆ ಬೇಡ ಬಿಡೋ ಅನ್ನೋದು ಕೇಳೋ. ಡೈರೆಕ್ಟಾಗಿ ಕೇಳಬೇಕು. ನಮ್ಗೆ ಏನು ಬೇಕು ಸೌಕರ್ಯ ತಗೊಬೇಕಂದ್ರೆ ಅದನ್ನು ಬಿಟ್ಟು ಅವ್ರ ಹತ್ರ ಹೇಳೋದು, ಇವ್ರ ಹತ್ರ ಹೇಳೋದು, ಅವ್ರನ್ನ ಒಂದು ಹೆಲ್ಪ್ ಮಾಡೋದು, ಆ ರೀತಿ ಎಲ್ಲ ಮಾಡುವಂಥ ಜನಗಳು ಇರ್ತಾರೆ. ಅವ್ರನ್ನ ನಾವು ಒಗ್ಗಟ್ಟು ಕೂಡಿಸಿ ಅಂಥವ್ರನ್ನೆಲ್ಲ ಕಾಲಘಟ್ಟದಲ್ಲಿ ಅದನ್ನು ಮಾಡ್ತಾ ಇರ್ತಾರೆ, ಬಿಟ್ಟು ಅದರ ತಿರ್ಗಿ ಯಾರು ಮಾಡೋದಿಲ್ಲ. ಅಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಮಾಡಬಾರ್ದು. ಆದ್ದರಿಂದ ನಾನು ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧೀಕ್ಷಕರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರಿಗೂ ನನ್ನ ಇಲ್ಲಿ 2 ಮಾತನ್ನು ಸಂಘದ ಪರವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಹಕಾರವನ್ನು ತಿಳಿಸ್ತಾ, ಬಾಲಾಜಿ ಸಾರ್ ಬಗ್ಗೆ ನಾನು 2 ಮಾತಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ನಾನು ಮಾತಾಡೋದೇನು. ಬಾಲಾಜಿ ಸಾರು 98ರಲ್ಲಿ ಬಂದು ಅಂತವರು. ಅವ್ರು ಗೊತ್ತು ಕನ್ನಡ ರಾಜ್ಯೋತ್ಸವನ ನಾನು ಬಿಟ್ಟು ಯಾರು ಮಾಡ್ತಾ ಇರಲಿಲ್ಲ ಅಂತ. ಅಲ್ಲಿ ಬಂದವರೆಲ್ಲ ಕನ್ನಡ ರಾಜ್ಯೋತ್ಸವ ಅಂದರೆ ರಾಜು ಅಂತ ರಾಜನ ಅಂತ ಇರಲಿಲ್ಲ. ರಾಜು ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಅಂತ. ಮೊನ್ನೆ 3 ಜನ ರಿಟೈರ್ಡ್ ಆದರು. ನಾಗರಾಜಪತಿ ಅವರು ಆಳುಗಳು ನಮ್ಮಲ್ಲಿ ಇದ್ದು ಅಂತವರು. ಎಲ್ ನಾಗರಾಜ್ ಅವರು ಹೊಸದಾಗಿ ಬಂದಂಥವ್ರು ಸೆಂಟ್ರಲ್ ಗೌರ್ಮೆಂಟ್ಗೆ. ಮತ್ತು ಇನ್ನೊಬ್ಬರು ಯಾರು ನಮ್ಮ ರೇಣುಕಾರಾಮಯ್ಯ ಅವರು ಬಿಡಪ್ಪ ನೀನು
ನಮ್ಮ ಹಾಸ್ಪಿಟಲ್ ಇರುವಂತ ಕುಟುಂಬದವ್ರಿಗೆಲ್ಲ ಹೇಳ್ತಾ ಇದ್ರು, ರೀ ಮೇಡಮ್ ಹಿಂಗೆ ಹೇಳ್ತೀರಾ ಅಂತ. ಇಲ್ಲಪ್ಪ ನೀನು ಹಂಗೇ ನಡ್ಕೊಂಬಂದಿದ್ಯಾ ಅಂತ. ಅದಕ್ಕೋಸ್ಕರ ಯಾವುದೇ ದ್ವೇಷಗಳಾಗಲಿ, ಯಾರೇ ಒಬ್ಬ ಇವಾಗ 5 ಬೆರಳು ಒಂದೇ ಸರಿ ಸಮವಾಗಿರೋಲ್ಲ ಅಂತ ಹೇಳ್ತಾರೆ. ನಮ್ಮ ಪಕ್ಕಕ್ಕೆ ಜನ ಇದ್ದಾಗ ಇಲ್ಲೂ ಇರ್ತಾರೆ ಜನ. ಅದರೊಳಗೆ ನಾನು ಒಬ್ಬನೇ ಅಂತ ಇರ್ಬೋದು, ಇನ್ನೊಬ್ಬನೇ ಅಂತ ಇರ್ಬೋದು. ಕೆಟ್ಟತನ ಹೇಳ್ಕೊಡೋದು, ಕೆಟ್ಟ ಭಾವನೆಗಳಲ್ಲಿ ತಿಳಿಸೋದು. ಅಧಿಕಾರಿಗಳು ಬಂದಾಗ ಏನು ಬೇಕು ಅಂತ ಕೇಳಲ್ಲ, ಹೋಗಿ ನೀನು ಕೇಳೋ, ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಹಿಂಗೆ ಹಿಂಗೆ ಮಾಡ್ತಾರೆ ಅಂದ್ರೆ ಬೇಡ ಬಿಡೋ ಅನ್ನೋದು ಕೇಳೋ. ಡೈರೆಕ್ಟಾಗಿ ಕೇಳಬೇಕು. ನಮ್ಗೆ ಏನು ಬೇಕು ಸೌಕರ್ಯ ತಗೊಬೇಕಂದ್ರೆ ಅದನ್ನ ಬಿಟ್ಟು ಅವ್ರ ಹತ್ರ ಹೇಳೋದು, ಇವ್ರ ಹತ್ರ ಹೇಳೋದು, ಅವ್ರನ್ನ ಒಂದು ಹೆಡ್ ಮಾಡೋದು, ಆ ರೀತಿ ಎಲ್ಲ ಮಾಡುವಂಥ ಜನಗಳು ಇರ್ತಾರೆ. ಅವ್ರನ್ನ ನಾವು ಒಗ್ಗಟ್ಟು ಕೂಡಿಸಿ ಅಂಥವ್ರನ್ನೆಲ್ಲ ಒಟ್ಟಿಗೆ ಕೂಡಿಸಿ ಯಾವುದೇ ಒಂದು ತೊಂದರೆ. ನಾವು 20-35 ವರ್ಷದಿಂದ ನಾನು ಸರ್ವಿಸಲ್ಲಿ ಮಾಡಿದ್ದೀನಿ. ನಾನು ಈಚೆ ಬಂದ ತಕ್ಷಣ 6 ಸಂಘಗಳು ಉಟ್ಕೊಂಡು ಬನ್ನಿ. ಇಲ್ಲಿ ಎಲ್ಲರೂ ಇಲ್ಲೇ ಇದ್ದಕ್ಕೆ 6 ಸಂಘಗಳು ಏನು ಮಾಡಿದ್ರು, ಒಂದು ಸಾರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದ ತಕ್ಷಣ ಅವ್ರಿಗೇನೋ ಮೆಡಿಕಲ್ ಆಫೀಸರ್ ಯಾರೋ ಬಂದಿದ್ರು, ಮೆಡಿಕಲ್ ಕಮಿಷನರ್. ಅವ್ರ ಹತ್ರ ಒಂದೇನೋ ಕೇಳಬೇಕಾಯ್ತು MP ಬಗ್ಗೆ. ಅವ್ರು ಒಂದೇ ಮಾತು ಹೇಳಿದ್ರು, ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಾನು ರಿಟೈರ್ಡ್ ಆದ್ಮೇಲೆ ನಮ್ಮ ಸಂಘದಲ್ಲಿ ಕೇಳಕ್ ಹೋದ್ರೆ ಕೆತನ ಸಂಘ ಹಾಗೆ ಅಸೋಸಿಯೇಷನ್ ಇದ್ದಾರೆ ಅಂದರು. ಅವಾಗ ಏನು ಬೆಲೆ ಬಂತು ನಮ್ಮ ಕಾರ್ಮಿಕರ ವಿಮಾ ಆಸ್ಪತ್ರೆಗಾಗಲಿ ರಾಜನಗರಕ್ಕೆ. ಹಂಗೆ ಸಂಘಗಳು ಒಂದಿರ್ಬೋದು. ಅದಕ್ಕೂ ಕದ್ದೆ ಒಕ್ಕೂಟ ಮಾಡೋಣ. ನಿಮ್ಮ ಸಂಘ ನೀವೊಬ್ಬ ಲೀಡರ್ ಆಗ್ತಕ್ಕ ಆಸೆ ಪಟ್ಟಿದ್ದೀರಾ, ಸ್ಟಾಫ್ ನರ್ಸ್ ನೀವೇ ಆಗಿ, ಪ್ಯಾರಾಮೆಡಿಕಲ್ ನೀವೇ ಆಗಿ, ಇನ್ನೊಂದಾಗಿ ಅಂತ ಎಲ್ಲ ಹೇಳೋದು. ಎಲ್ಲರೂ ಸೇರಿ ಒಂದು ಮಾಡಿ, ಅದೇ ಒಕ್ಕೂಟ ಅಂತ ಮಾಡಿ, ಫೆಡರೇಷನ್ ಅಂತ ಮಾಡಿ. ಅದಕ್ಕೆ ಯಾರು ಒಪ್ಕೊತಾ ಇಲ್ಲ. ನೀವೇ ಅವರೇ ಇರ್ತಾರೆ, ಒಂದು ಫೆಡರೇಷನ್ ಅಂತ ಮಾಡಿ ಒಪ್ಕೊತಾ ಇಲ್ಲ. ಅದಕ್ಕೆ ನಾನೇ ತಲೆ ಕೆಡಿಸ್ಕೊಂಡು ಜಯರಾಮಾಗಿ ಕಲಿಸಕ್ಕೆ ಆರಾಮಾಗಿ ನಮ್ಗೆ ಸಾಕು ಅಂತೇಳಿ ನಾವು ಕೈ ಬಿಟ್ಟಿದ್ದೀವಿ. ಆದ್ದರಿಂದ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರ ಅಧಿಕಾರಿಗಳಿಗೂ ಮತ್ತು ಯಾವುದೇ ಥರದ ಇಲ್ಲಿ ತೊಂದರೆ ಬಾರದಾಗೆ ಎಲ್ಲ ಅಧಿಕಾರಿಗಳು ನೋಡ್ಕೊಬೇಕು. ನಾವು ಅವರು ನಿಮ್ಮನ್ನು ಅದೇ ರೀತಿ ನೋಡ್ಕೊಂತಾರೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜನ್ ಅವರಿಗೆ ಧನ್ಯವಾದಗಳು. I invite Dr. Raghunath to speak a few words about Dr. Balaji Gauru. Good afternoon, everyone. So, recently we got to know that Dr. Balaji has served more than 25 years in ASIC Corporation, and I have been extremely lucky to work with him, not just in the department, but in the unit along with him for the last 15 years. Apart from the 2 years that I went to Mumbai, actually we have worked together. So I want to introduce Dr. Balaji as a person. Many people know that Dr. Balaji is famous for traveling. He visits a lot of places, visits a lot of countries, but not many people might be aware of Balaji the person. So that is what I would like to introduce to you. So when I joined in 2009, so I was in this unit. He was our unit head, and till then, till now, we almost worked together. And there are certain qualities, rare qualities that Dr. Balaji possesses, which most ordinary human beings would not. And these certain qualities is what I would like to share with you. And he is a person who is hardly has any ego attached to him. So I've not seen a person who has less ego or no ego like him, because even though he was a senior in terms of age and also in terms of experience in orthopedics, when we all joined together as specialists in 2009, we were very young at that stage. We wanted to do a lot of surgeries and things like that. So he was very supportive in encouraging us. And other thing is, he was not exposed to the kinds of surgery that we were doing, but he definitely had no hesitation to learn. So the willingness to learn was always there, is still there with him. And if at all there was a problem, he was the first person to come from his chamber to any of the junior doctors, seek opinion, even from an intern. He had no hesitation to walk to an intern to ask for an opinion. And whatever, if it was helping the patient, he was ready to go to any extent. And he is a very patient-friendly doctor. I have not seen anybody so patient-friendly, especially for ASI Corporation patients. In the OPD, always his chamber, there will be at least 20-30 people
standing in line, although the other chambers are vacant, there are hardly anybody there. So 20-30 people would stand, even though there are opportunity to go to other places, because he was willing to do whatever it takes to help the patient. So sometimes even out of the way. So that was the kind of person for anything. You leave even though if it is not in his purview, he used to write. Whether it is sanctioned or not, you want a wheelchair, you would never ask why do you want a wheelchair. Wheelchair said. Patient barkodi. So that was the kind of person, but the intention was always very clear to help, because they deserve that kind of service, that we are here to do that kind of service. So this is what Dr. Balaji was, and when we joined, we started doing a lot of surgeries. He was not doing joint replacement surgery, so he wanted to learn. He washed with us for 2 years, and then he started doing joint replacement surgeries at that age, and he had no hesitation that I will only do when the other, like we always used to do together. Right? He was not there, I was not doing. I was not there. The case we used to postpone, because his feeling was whatever we offer has to be the best for the patient. It is not that, and he never took misadvantage of anybody. Although there were many people, I don't want to take names. So in that kind of environment, he was really a gem of a person that I was extremely fortunate to have worked with him, and I have learned a lot of qualities from him: how to be committed, punctual, how to be dedicated. And the one thing that I have learned is, even though you might be the best surgeon in the world, but if you're not good to patients, you're not good in communication to people, you are not a good doctor, because that's a real example, because his OPD was always crowded with people, because he had that kind of empathy towards patient. And so these are certain things that I have noticed, I have learned, and I have probably imbibed from Dr. Balaji, and I have been extremely fortunate to have worked with him. And probably is also one of the reasons I have stuck on to ASIC for so long, because the atmosphere of working with him was extremely cordial, pleasant, mutually supportive, and I really cherished my work with Dr. Balaji, and I wish him all the best for his post-retirement phase. He has a lot of plans. Many people will be knowing, like the 6 countries he is already visiting in the next 1 year, and is somebody who is very uncomplicated person. If I want to say this, we have a lot of complications going on in our life, going on in our head. Is somebody who is very basic, very uncomplicated kind of living. If somebody wants to learn that, we should see how he has led his life, because his agenda is very clear, very simple. So if we all can practice that, definitely we can avoid a lot of stress, a lot of conflicts in life. So I would wish him all the very best, and let him see all the countries that are there in this world. So, excuse me, sir. So I think the way God gave us so much of strength, so much of extra years, so that he can complete and create this record of seeing all the available countries in this world. And sir, anything that you require, we are always there, just a phone call away. And thank you for rendering your service to this corporation. I think the corporation has been immensely benefited, and I really sincerely feel that is once in a lifetime kind of a doctor. Thank you. Thank you, Brenda, for those wonderful words and wonderful experience shared with all of us. Anybody else would like to speak? ಮತ್ತೆ ಯಾರಿಗಾದ್ರೂ ಮಾತಾಡಬೇಕು, ಬಾಲಯ್ಯ ಸರ್ ಬಗ್ಗೆ ಹೇಳಬೇಕು ಅನ್ನೋದು ದಯವಿಟ್ಟು ಮುಂದೆ ಬನ್ನಿ ಮಾತಾಡಿ. ಎಳೆಬರ್ ಸರ್ ಬರ್ತಾ ಇದ್ದಾರೆ.
Good afternoon, everyone. I didn't work with Balaji sir for a long period. One day after joining in Pinia, in casualty, I met him. From 2013 till now, I never attended any function in ASI. Including nurses' day functions in Rajanagar, I have been duty. But when some announcement came, the Balaji sir attended function, just I got permission and came to come. Great. ಮತ್ತೆ ಯಾರಾದರೂ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಮುಂದೆ ಬಂದು ಮಾತಾಡಿ. ಡಾಕ್ಟರ್ ಅರುಣ್. ಎಲ್ಲರಿಗೂ ನಮಸ್ಕಾರ. ಬಾಲಾಜಿ ಸರ್ ಜೊತೆ ನಮ್ದು ಇನ್ನೊಂದು ಏನ್ ಹೇಳ್ತೀವಿ ಅದನ್ನ ಒಂದು ರೀತಿ ಪರ್ಸನಲ್ ಅಟ್ಯಾಚ್ಮೆಂಟ್ ಹೇಗೆ ಸ್ಟಾರ್ಟ್ ಆಯ್ತು. ನಂದು ಫಸ್ಟ್ ಡೇ ಆಫ್ ಸರ್ವಿಸ್ ಸರ್ ಇದ್ರು, ಆರ್ಥೋಪೆಡಿಕ್ಸ್ ಪೋಸ್ಟ್ ಮಾಡಿದ್ರು ನನ್ನ. ಸರ್ ವಾಸ್ ದಿ ಫಸ್ಟ್ ಪರ್ಸನ್ ಐ ಮೆಟ್ ಇನ್ ದಿ ಡಿಪಾರ್ಟ್ಮೆಂಟ್. ಸೊ ಅವತ್ತು ಅವ್ರ ಜೊತೆ ಒಂದು ಒಡನಾಟ ಏನ್ ಶುರು ಆಯ್ತು. ಇನ್ನೂ ಒಂದ್ ರೀತಿ ಅವರ ಫ್ಯಾಮಿಲಿ ಕೂಡ ನಮ್ಗೆ ಹತ್ರ ಆಯ್ತು. ತುಮಕೂರು ನನ್ನ ನೇಟಿವ್ ಪ್ಲೇಸ್. ಅವರ ಬ್ರದರ್ ಮತ್ತೆ ಅವ್ರ ಮದರ್ ಎಲ್ಲ ತುಮಕೂರಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮನೇಲೆ ದೇವರ್ ಟೆನೆಂಟ್ಸ್ ಫಾರ್ ಸಮ್ ಇಯರ್ಸ್ ಆಲ್ಸೋ. ಇನ್ ದಟ್ ಮ್ಯಾನರ್ ಆಲ್ಸೋ ವಿ ಆರ್ ವೆರಿ ಕ್ಲೋಸ್ ಟು ದ ಫ್ಯಾಮಿಲಿ. And since that time sir is very close to me, used to visit my house also in Tumkur. So ಆ ರೀತಿ as everybody said, sir ಇಂದ ಇನ್ನೊಂದು ಕಲಿಬೇಕಾಗಿರೋದು ಮೇನ್ ಇದಂದ್ರೆ ಒಂದು ಸಾಫ್ಟ್ ನೇಚರ್ಡ್ ಪರ್ಸನ್. ಆಕ್ಚುಲಿ ಯಾವುದೇ ರೀತಿ ಎಂತದೇ ಇಗೋ ಆಗ್ಲಿ ಏನೋ ಆಗ್ಲಿ ಎಂತದೂ ಇಲ್ಲ. ವೆರಿ ಡೆಡಿಕೇಟೆಡ್ ಟು ಡ್ಯೂಟೀಸ್ ಅಂಡ್ ಇಸ್ ಡೈಲಿ ಅಫಿಷಿಯಲ್ ಕಮಿಟ್ಮೆಂಟ್ಸ್. So adu that is very commendable. This one, despite being so senior person, like senior officer in the corporation, it doesn't have any ego. That is one more thing. And even referral committee, ನಮ್ಮ ಬ್ರಾಂಚ್ ಬಂದ್ರು ಕೂಡ ಶಾರ್ಪ್ 9 o'clock used to be there in the branch actually. ಸೊ ಆಮೇಲೆ ಸಾಯಂಕಾಲ ಅಷ್ಟೇ ಎಲ್ಲ ಕ್ಯಾಪಿಟೇಷನ್ಸ್ ಮುಗಿದ್ಮೇಲೆ ಯೂಸ್ ಟು ಆಸ್ಕ್ ಎಲ್ಲ ಮುಗಿತಾ ರೆಫರೆನ್ಸ್ ಎಲ್ಲ ಅದಾದ್ಮೇಲೆ ಯೂಸ್ ಟು ದ ಡಿಪಾರ್ಟ್ಮೆಂಟ್. ಸಚ್ ಅಮೌಂಟ್ ಆಫ್ ಡೆಡಿಕೇಶನ್ ಆಕ್ಚುಲಿ. That is really like very commendable and very like we have to learn so like such characters from him actually. So ನನ್ನ ಕಡೆಯಿಂದ like I wish him all the best for his retired life, and sir has to take care of his health also, and let him continue his world travel, like some more countries to visit, and we will ask his this one opinions or guidance when we like attempt to visit such countries or whatever it is. So sir is always there, and we are always with you sir for whatever it is. We are here, so please approach us for any this one help or whatever it is required from our side. So thank you very much. Very nice working with you sir. Thanks. ಮೈಕ್ ಕೊಟ್ಟು ಕರೀತಾ ಇದೀವಿ ಅಂದ್ರೆ ಬಂದು ಮಾತಾಡ್ಬೇಕು. ಅವಶ್ಯಕತೆ ಇಲ್ಲ. I want to share because ಹೇಳೋ ಆಪರ್ಚುನಿಟಿ ಮತ್ತೆ ಸಿಗಲ್ವಲ್ಲ ಅದಕ್ಕೋಸ್ಕರ. ಸರ್ actually sir na ದೂರದಿಂದ ನೋಡೋದು, but his presence has or his whatever his actions has made us very close to us, all of us. Sir ಒಂಥರ ನಮ್ಮ ಹಾಸ್ಪಿಟಲ್ ಟ್ರಾವೆಲಿಂಗ್ ಎನ್ಸೈಕ್ಲೋಪೀಡಿಯಾ. ಯಾವ ಕಂಟ್ರಿ ಯಾವ ಪ್ಲೇಸ್ ಏನ್ ಬೇಕಾದ್ರೂ ಒಂಥರ ಫ್ಲೈಯಿಂಗ್ ಪಾಸ್ಪೋರ್ಟ್ ಸರ್. ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎನಿ ಗ್ರೂಪ್ ಹಿ ನೆವರ್ ಕೀಪ್ಸ್ ಇಟ್ ಇನ್ಆಕ್ಟಿವ್. I think everyone have noticed it. ಏನಾದ್ರೂ ಇಲ್ಲಿ ಮೇ ಬಿ a circular regarding to patients or whatever it is, he will be always guiding us. ಈ ತರ ಇದನ್ನ ಹೆಡ್ ಕ್ವಾರ್ಟರ್ಸ್ ಇಂದ ಇದು ಬಂದಿದೆ ಹಿಂಗ್ ಮಾಡೋದು ಅಂತ ವಿಡಿಯೋ ಸಮೇತ ಹಾಕಿರೋರು. We will be in confusions, but we used to go through that and we used to do many of the things. And ನಾನು ಸರ್ನ ಅಂದ್ರೆ like he is in ortho and we are in some other departments, but whenever he used to walk with that cap, I used to always admire him as Vishnuvardhan ತರ ಕಾಣ್ತಾರೆ sir. I think many of us agree, right? Sir is like ಕನ್ನಡ actor Vishnuvardhan ತರ ಕಾಣ್ತಾರೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಆ ತರನೇ ಅವರು, and a very handsome person. And ಇನ್ನೊಂದು ಲಾಸ್ಟ್ ನಮ್ದು ಇದಂತಲ್ಲ ಇನ್ನೊಂದು ವಾಟ್ ಐ ಥಿಂಕ್ ಅವರಾದ್ರೂ ವಿಡಿಯೋ ಮಾಡ್ತಿದ್ದಾರೆ, ಬಟ್ ಸರ್ ಹ್ಯಾಸ್ ನೆವರ್ ಮಿಸ್ಡ್ ಎನಿ ಆಪರ್ಚುನಿಟಿ. ಯಾವ ಪ್ರೋಗ್ರಾಮ್ ಆದ್ರೂ ಆಗ್ಲಿ ನಮ್ಗೆ ಅದ್ರದ್ದು ಸಮೇತ ಫುಲ್ ಅಪ್ಡೇಟ್ ಇರೋ ವಿಡಿಯೋ ಆಗ್ಲೇ ಬಂದಿರೋದು. ಹಿ ನೋಸ್ ದಟ್ ಪೀಪಲ್ ಆರ್ ಬಿಸಿ ಇನ್ ಸೆಲೆಬ್ರೇಟಿಂಗ್ ಅಂಡ್ ದಿಸ್ ಮೊಮೆಂಟ್ಸ್ ನ ಕ್ಯಾಪ್ಚರ್ ಮಾಡೋದು ಯಾರು, ಅದನ್ನ ಸರ್ ಮಾಡಿ ನಮ್ಗೆ ಎಷ್ಟು ಆತರ ಮೊಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಸರ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಟು. Sir, I once again wish you a happy, healthy retirement. I know you are not going to rest. You are going to travel. You are going to enjoy. Yes, sir. You be happy. Do whatever makes you happy. All the best, sir. Thank you, Dr. Gopal. I will request Michael Kalita to speak. ವೇದಿಕೆ ಮೇಲೆ ಆಸೀನರಾದ
ತಕ್ಷಣ ನಾನು ನೋಡಿದ್ದು ಸರ್ನೇ. ಬಟ್ ತುಂಬಾ ಮೌನಿ, ನಗೋದು ಇಲ್ಲ. ನಾನು ಒಳಗೆ ಹೋಗಿದ ತಕ್ಷಣ ಹೋಗಿ ನಿಂತೆ, ಸರ್ ಮುಂದೆ ನಿಂತಿದ್ರು. ಸರ್ ನನ್ನ ನೋಡಿದ್ರು ಅಷ್ಟೇ, ಅವ್ರು ಏನು ನಾನು ಹೀಗೆ ಹೊಸ ಸ್ಟಾಫ್ ಅವ್ರು ಏನು ಹೇಳೋದಿಲ್ಲ, ಸುಮ್ಮನೆ ಹೀಗೆ ಒಂದ್ಸಲ ತುಂಬಾ ಮೌನಿ ಅವರು. ನಾನು ಇಲ್ಲಿ ತನಕ ನೋಡಿದ್ರೆ ತುಂಬಾ ಮೌನಿ, ಮಾತಾಡಲ್ಲ. ಎಲ್ಲಾದ್ರೂ ನೋಡಿದ್ರೆ ವಿಶ್ ಮಾಡಿದ್ರು ಇಷ್ಟೇ ಹೇಳೋ ಮುಂದೆ ಹೋಗ್ತಾರೆ. ಬಟ್ ಅಲ್ಲಿನೂ ಅಷ್ಟೇ, ಹೋಟೆಲಲ್ಲೂ ಅಷ್ಟೇ. ಸರ್ ಅವ್ರು ಬಂದ್ರ, ಅವ್ರು ಕೇಸ್ ಮಾಡಿದ್ರು. ಅವ್ರು ಯಾರು ಏನು ಹೇಳಿದ್ರು, ಈಗ ಯಾವುದೇ ವಿಚಾರ ಬಂದ್ರು ಅವರು ಮೌನಿಯಾಗೆ ಇರ್ತಾ ಇದ್ರು, ಮೌನಿಯಾಗೆ ಹೊರಟೋಗ್ತಿದ್ರು. ಏನು ಅವ್ರು ಎಷ್ಟಿದೆ ಓಟಿನಲ್ಲಿ ಏನಿದೆ, ಏನ್ ಥಿಂಗ್ಸ್ ಇದೆ, ಪೇಷಂಟ್ ನೋಡ್ಬೇಕು, ನಾನು ಸರ್ಜರಿ ಮಾಡ್ಬೇಕು, ನಾನು ಹೋಗ್ಬೇಕು, ಇಷ್ಟೇ. ಬೇರೆ ಯಾವುದೇ ವಿಚಾರಕ್ಕೂ ಅವರು ಇಂಟರ್ಫಿಯರ್ ಆಗ್ತಾ ಇರ್ಲಿಲ್ಲ ಸರ್. ಇವಾಗ್ಲೂ ಕೂಡ ಹಾಗೆ ಇದ್ದಾರೆ. ಆದ್ರೆ ಒಂದೇ ಒಂದು ಮಾತ್ರ ಬೆಳಗಾಗಿದೆ, ಅದು ಬಿಟ್ರೆ ಸರ್ ಹಾಗೆ ಇದ್ದಾರೆ. ಸರ್ ಸ್ಮಾರ್ಟ್ ಆಗೇ ಇದ್ದೀರಾ ಸರ್. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ, ನಿಮ್ಗೆ ಆ ದೇವರು ಎಲ್ಲಾ ಶಕ್ತಿ ಕೊಟ್ಟು ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸಿಸ್ಟರ್. I request today we have gathered here to celebrate and felicitate Dr. Balaji Prabhu. Interestingly, today is the first day where we have interacted. Dr. Balaji sir came to my cabin today morning. Last 1 year I am here, more than 1 year. So today I got the opportunity to talk to sir. So you people have spoken a lot about him. I came to know that he is having such a quality. So I missed something because I could not interact him earlier. Otherwise I would have also got certain things to learn. Anyway, since we live in a society where we always learn from each other, try to learn so many good things from each other. Since sir is a traveler and he is a, what do you call it? He wants to visit the entire world. He has already completed 56 countries. I think he is planning to another 6 in this year. So I can wish him he should travel entire world. I think 193 registered countries are there, even registered, even affiliated rather. I believe, by seeing you and your resume about the travel, you can cover all countries. And I will wish, I will pray to the God that God gives you good health and long life so that you can cover the entire world and will create a history. I think you will be the one person, if you can cover that, who can create history. Guinness Book of World Record, a person who has traveled most countries in the world. So I hope you can do that. Apart from that, what many of your colleagues has told, you are really a gem of a person. Not because what others are saying, because what I could figure in just 2-5 minutes, he's just such a gentle person. He just came and was standing, and I was he sat there, and being such a senior officer, and the work he has done, he has given to the corporation. And but if you are talking too much, somewhere down the line, your work also suffered. Some of Arun sir told, he was always focused on his work in empowerment branch or in surgery, what Madam told. So it reflects on his personality that he is a person who is always focused on his work. So if you treat your work as a worship, everything will follow. So that is what we should learn. So if you treat your work as a worship, everything will follow. That is what we are taught in our house also. Karm hi puja hai. That is what we call Hindu. So उन्होंने हमेशा ही अपने काम को पूजा माना है, मुझे ऐसा लगता है. इसलिए उनके साथ इतने पेशेंट बोलते हैं, पेशेंट का क्यों लगा रहता है. That is also one of the reason. Because patient, other doctors are there, still patients are waiting for his appointment or for his treatment. So it shows, reflects on his personality. That is a really a good doctor. So apart from we may be talking good, we may be very good orator. If you are not a good person from within. So normally people can feel that camaraderie, that vibration, what we emit from our body. We all know that. So the chemistry, that vibration, what we emit. So it automatically people can feel he or she is good or not, that kind of thing. So I can wish all
the best. In the future endeavor, I wish you that you have a good and happy retired life. Thank you, sir. Thank you all. ಥ್ಯಾಂಕ್ ಯು ಸರ್. ಮತ್ತೆ ಯಾರಿಗಾದ್ರೂ ಮಾತಾಡಲಿಕ್ಕೆ ದಯವಿಟ್ಟು ಬನ್ನಿ. ಅಷ್ಟೇ ಮಿಸ್ ಮಾಡ್ಕೊಂಡಿದ್ದಾರೆ. ಈಗ ನೆನಪಾಯ್ತು. ಸರ್ಗೆ ಡ್ಯೂಟಿ ರೋಟ ಹಾಕ್ಬೇಕಾದ್ರೆ ಅವ್ರಿಗೆ ಯಾವ ಡ್ಯೂಟಿ ಹಾಕಿದ್ರು ಸರ್ ಮಾಡ್ತಾರೆ. ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿತ್ತದು. ಅವ್ರಿಗೆ ಯಾವ ಡ್ಯೂಟಿ ರೋಟ ಹಾಕಿದ್ರು ಅವ್ರು ಮಾಡ್ತಾರೆ. ಯಾರ ಹತ್ರನೂ ಏನು ಹೇಳಲ್ಲ. ಅವ್ರಿಗೆ ನೈಟ್ ಆಗ್ಲಿ ಸೆಕೆಂಡ್ ಶಿಫ್ಟ್ ಆಗ್ಲಿ ಅವ್ರಿಗೆ ಏನ್ ಡ್ಯೂಟಿ, ಜನರಲ್ ಹಾಲಿಡೇ ಡ್ಯೂಟಿ ಅವ್ರು ಮೈಂಡೇ ಮಾಡ್ಕೊಳಲ್ಲ. ಆದ್ರೆ ನನಗೇನ್ ಅನ್ಸಿದ್ದು ಅಂತ ಹೇಳಿದ್ರೆ ಅವ್ರು ಈ ಏಜ್ ಅಲ್ಲೂ ಕೂಡ, ಅಂದ್ರೆ ವಯಸ್ಸಾಗಿದೆ ಅಂತ ಹೇಳ್ತಿಲ್ಲ ಸರ್, ಕೊನೆಯವರೆಗೂ ಪ್ರತಿಯೊಬ್ರು ಯಾರಾದ್ರೂ ಡ್ಯೂಟಿ ರೋಟ ನೋಡಿದ ತಕ್ಷಣ ನನಗೆ ಇಷ್ಟು ವರ್ಷ ಸರ್ವಿಸ್ ಆಗಿದೆ, ನನಗೆ ಹೀಟ್ ಡ್ಯೂಟಿ ರೋಟ ಹಾಕಿದ್ದಾರೆ, ನನಗೆ ನೈಟ್ ಹಾಕಿದ್ದಾರೆ ಹಿಂಗ. ಆಕ್ಚುಲಿ ಸರ್ ಡ್ಯೂಟಿ ರೋಟ ನೋಡುವಾಗ ನಾವು ಮಾತಾಡ್ಕೊಂಡ್ವಿ, ಸರ್ ನೈಟ್ ಹಾಕಿದ್ದಾರೆ ಈ ಇದ್ರಲ್ಲಿ, ಇನ್ನು ಕೆಲವು ದಿನಗಳಲ್ಲಿ ಅವ್ರಿಗೆ ರಿಟೈರ್ಮೆಂಟ್ ಆಗುತ್ತೆ ಅಂತ. ಬಟ್ ಸರ್ ತಾನೇನೆ ಕೆಡ್ಸ್ಕೊಳ್ಳಿಲ್ಲ. ಅವರು ಆರಾಮಾಗಿ ಬಂದು ನೈಟ್ ಡ್ಯೂಟಿ ಮಾಡಿದ್ರು. ರಿಯಲಿ ಸರ್, ವಿ ಆರ್ ಪ್ರೌಡ್ ಆಫ್ ಯು ಸರ್. ಇದಕ್ಕಾಗಿ ಎಲ್ರು ಒಂದ್ಸಲ ನಿಂತು ಸರ್ಗೆ ಒಂದು ಚಪ್ಪಾಳೆ ಕೊಡ್ಬೇಕು. ಎನಿವೇ ಸರ್, ಎನಿವೇ ಥ್ಯಾಂಕ್ ಯು ಅನಿಲ್. ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಆದರೆ ಯಾವುದೇ ಮನುಷ್ಯ ಆಗಿರಲಿ, ಯಾವುದೇ ವಯಸ್ಸಾಗಿರಲಿ, ದುಡಿಯೋನು ಯಾವತ್ತೂ ರಿಟೈರ್ಡ್ ಅಲ್ಲ. ಆದ್ರೆ ವೈದ್ಯಕರು ಅವ್ರು ಇರೋವರೆಗೂ ಅಂತ ಅಲ್ಲ, ಆ ರೀತಿ ಬೆಳೆದವರು. ನಾವು ರಿಟೈರ್ಡ್ ಆದ ತಕ್ಷಣ ಯಾವುದೋ ಪಾರ್ಕಲ್ಲಿ ಕುತ್ಕೊಳ್ಳೋದು, 10 ಜನ ಸೇರ್ಕೊಳ್ಳೋದು, ನನ್ನ ಮಗ ಹಿಂಗೆ, ನನ್ನ ಸೊಸೆ ಹಿಂಗೆ, ನನ್ನ ಹೆಂಡತಿ ಹಂಗೆ ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಆದರೆ ನಮ್ಮ ಭಾವನೆಗಳು ಏನಿರ್ಬೇಕು ಅಂದ್ರೆ, ನನಗೆ ಚೈತನ್ಯ ಬರಬೇಕು ಅಂದ್ರೆ ನನ್ನ ಮನಸ್ಸಲ್ಲಿ ಬರಬೇಕು. ನಾನೇನಾದರೂ ಒಂದು ಮಾಡಬೇಕು, ಒಂದು ಸಾಧನೆ. ವಯಸ್ಸಾಗಿದೆ ನಿಮ್ಗೆ ಯಾಕೆ ಅಂತ ಮಕ್ಕಳು ಹೇಳ್ತಾರೆ. ಆದರೂ ಇಲ್ಲಪ್ಪ, ನಮ್ಮ ಪಾಡಿಗೆ ನಾವು ಮಾಡಬೇಕು. ಆದರೆ ದುಡಿಯೋನು ಯಾವತ್ತೂ ರಿಟೈರ್ಡ್ ಅಲ್ಲ ಅನ್ನೋದಕ್ಕೆ ಇವಾಗ ಮೇಡಮ್ ಹೇಳಿದ್ರು ಹಾಗೇ ಇದ್ದಾರೆ ಅಂತ. ಅವರು ಅವತ್ತಿಂದ ನಾನು ನೋಡಿದ, ಆಗಲೇ ನಾನು ಮಾತಾಡಬೇಕಾಗಿತ್ತು ಯಾವುದೋ ಟಾಪಿಕ್ ಎಲ್ಲ ಹೋಗ್ಬೋದು. ಅವರು ಅವತ್ತಿಂದ ನಾನು ನೋಡ್ತಾ ಇದ್ದೀನಿ ಬಹಳ ಚೆನ್ನಾಗಿ. ಎಲ್ಲರ ಹತ್ರ ಅಷ್ಟೇ ಮಿಂಗಲ್ ಆಗ್ತಾರೆ, ಎಲ್ಲ ಫಂಕ್ಷನ್ಗೂ ಬರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ನನಗೆ ಜಾಸ್ತಿ ಜನ ಈ ಅಕ್ಕಪಕ್ಕ ಜನವರೆಲ್ಲ ಯಾರನ್ನ ಸ್ನೇಹಿತರು ಬಂದರೆ ತೋರಿಸ್ಬೇಕಲ್ಲ ಯಾರು ಸರ್, ಆ ರೀತಿ ಎಲ್ಲ ಡಾಕ್ಟರ್ಗಳು ಮಾಡಿದ್ದಾರೆ. ಆದರೆ ಯಾವತ್ತೂ ಇರಪ್ಪ ಹಂಗೆ ಹಂಗೆ ಅಂತ ಹೇಳಿಲ್ಲ, ಎಲ್ಲ ಟೆಸ್ಟ್ ಮಾಡಿ ಕಳಿಸಿರುವಂಥ ಜನ. ಆದ್ದರಿಂದ ಅವ್ರಿಗೆ ಯಾಕೆ ಅವ್ರು ಈ ರೀತಿ ಎಲ್ಲ ಇದೆ ಅಂದರೆ, ಅವರು ದೇವರು ಆರೋಗ್ಯ, ಪ್ರೀತಿ, ವಿಶ್ವಾಸ, ಸುಖ, ಶಾಂತಿ ಎಲ್ಲ ಇರೋದಕ್ಕೆ ಅದೇ ರೀತಿ ಇದ್ದಾರೆ. ಅದು ಮುಂದಕ್ಕೂ ಅವ್ರಿಗೆ ಆರೋಗ್ಯ, ಪ್ರೀತಿ, ವಿಶ್ವಾಸ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟ ಭಗವಂತ ಕಾಪಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತೀನಿ. Now it's time for Dr. Balaji to say a few words on this patient. Respected Medical Superintendent, Deputy Medical Superintendent, my colleague doctors and all staff of this hospital. Good afternoon to you all. At last, a day has come to say goodbye to you all. I worked in state health hospitals, state and central insurance hospitals. I gained a lot of knowledge from these institutions and I am very much thankful to them. Also, a special thanks to headquarters for giving me 5 years extra service. I thank medical superintendents and my other departments for allowing me to travel abroad whenever I submitted my applications. Finally, if I have done any wrong things that caused anyone pain and discomfort, please excuse me for that. Once again, I thank you all for this ceremony. ಸರ್, ಇಷ್ಟುದ್ದ ಸರ್ವಿಸ್ ಮಾಡಿ ಇಷ್ಟು ಚಿಕ್ಕ ಭಾಷಣ ಮಾಡಿದ್ರಲ್ಲ, ಎಷ್ಟು ದೇಶದ ಅಂತ ಹೇಳ್ಬಿಟ್ರೆ 10 ನಿಮಿಷ ಆಗೋಗ್ಬಿಡುತ್ತೆ ಸರ್. ಈಗ 6 ಕಾಂಟಿನೆಂಟ್ಸ್ ಹೋಗಿದ್ದೀರಾ ಸರ್? 7 ಕಾಂಟಿನೆಂಟ್ ಹೋಗಿದ್ದೀರಾ. ಈ ನೆಕ್ಸ್ಟ್ ಒಂದು ರಿಲೀಸ್ ಹಾಕಿದ್ದೀರಾ. ಈ ಯಾವ ಕಂಟ್ರಿಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ಯಾವ ಕಂಟ್ರಿಗೆ ಇನ್ನೂ ಹೋಗಕ್ಕಾಗಿಲ್ಲ ಸರ್? Next 31st, I am flying to Shanghai for 30 days. And remaining, I will be traveling
ನಾನು ಕ್ವಶನ್ ಮೌಂಟ್ ಎವರೆಸ್ಟ್ ಒಂದು ಯಾಕೆ ಬಿಟ್ರಿ ಸರ್? ಅದು ಇದೆ ಸರ್. I've been to the Everest Base Camp. From there, if you want to trek to the top, you have to spend 35 lakhs. So I was not in a position, and I was 51 years when I did that Everest Base Camp trekking. So my physical status was not that much good to trek up, and you need a lot of experience and exercise for that, and you need age for that. So I've been to base camp. I have seen the Mount Everest from that base camp. Yeah, Kailash Manasarovar I went when I was 53 years old, and we have encircled the whole Kailash water, and we have encircled the whole Manasa Sarovar, and near Manasa Sarovar one of our Christian camp, and we have performed very beautiful Havana Home and Pujas, and all those videos you can see in the YouTube. It was very nice. And I wish every person here who is a Hindu should undertake the Kailash Manasarovar Yatra arranged by our Minister of External Affairs, and they will give you 25,000 rupees prize money if you complete the trek. And the trek will be about 25 days, and it will be very beautiful, and you will not forget it for lifetime. And the memories you will always remember whenever you hear song Om Mangalam, Okara Mangalam, Aaj Pe Kailash Pe Paaj Gaya Damaru, all these songs we hear, you will be in a different world there. All the Tibet police will be with you all the 25 days. It's a very nice experience. ಮೌಂಟ್ ಎವರೆಸ್ಟ್ ಅಂತ ಹೇಳಿದ ತಕ್ಷಣ ನೆನಪಾಗ್ತಾ ಇದೆ. ನಾಳೆ ಮೌಂಟ್ ಎವರೆಸ್ಟ್ ಹತ್ತಿದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ. ಡಾಕ್ಟರ್ ಚಿನ್ಮಯಿ ಅಂತ ಬರ್ತಾರೆ. ಡಾಕ್ಟರ್ ಚಿನ್ಮಯಿ ಅಂತ ಆಫ್ಥಾಲ್ಮಾಲಜಿಸ್ಟ್. ನಾಳೆ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ಸ್ಗೆ ಅವರೇ ಚೀಫ್ ಗೆಸ್ಟ್. ದಯವಿಟ್ಟು ಆ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ. ಸರ್ ನೀವು ಬಂದ್ರೆ ಚೆನ್ನಾಗಿರುತ್ತೆ. 3 ಗಂಟೆಗೆ ನಾಳೆ 3 ಗಂಟೆಗೆ ಬರ್ತೀವಿ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಮ್ಮದೊಂದು ಚಿಕ್ಕದೊಂದು ಸತ್ಕಾರವನ್ನು ಸ್ವೀಕರಿಸಿ ಅವರ ಅವ್ರ ಬಗ್ಗೆ ನಮ್ಮ ಅನುಭವಗಳನ್ನು ಕೇಳಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಡಾಕ್ಟರ್ ಬಾಲಾಜಿ ಪ್ರಭು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅವರ ನಿಯತ ಜೀವನ ಪ್ರವಾಸ ಪೂರ್ಣವಾಗಿ ಯಾವುದೇ ಅನಾರೋಗ್ಯ ಇದ್ದಾಗ ನಡ್ಕೊಂಡು ಹೋಗುತ್ತೆ ಚೆನ್ನಾಗಿ ಕೇಳ್ಕೊಳ್ತೇನೆ. And also would like to thank our medical superintendent, Dr. Madhula, for presiding over this function. And I would like to thank all our office bearers for supporting this function. Thank you very much. Thank you, Vijay sir. ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಡಸ್ಟ್ಬಿನ್ ಕಿದ್ರ ಬಾಯ್ ಹೋಗೋಣ ಇರೋಣ. ಡಸ್ಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಕಾಫಿ ಏನು ಉಳಿಸಿಲ್ಲ, ಎಲ್ಲ ಖಾಲಿ ಆಗುತ್ತೆ. ಟಿಶ್ಯೂ ಮಾತ್ರ ಇಟ್ಕೊಂಡ್ರೆ ಏನಕ್ಕಿಟ್ಟಿಲ್ಲ.